ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸುಜಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಆರಾಮ್ ಆರಾಮ್. ಸರ್ ಎಂತ ಇಲ್ಲ ಸರ್. ಸಮಾಚಾರ ಎಂತ ಇಲ್ಲ ಸರ್. ಆದ್ರೆ ಇವತ್ತು ಈಗ ವಿನ್ನರ್ ಅನೌನ್ಸ್ಮೆಂಟ್ ಇನ್ನ ಸ್ವಲ್ಪ ಟೈಮ್ ಅಲ್ಲೇ ಇನ್ನೇನ್ ಆಗುತ್ತೆ. ಇನ್ನು ಫ್ಯೂ ಅವರ್ಸ್ ಲೆಫ್ಟ್ ಇಲ್ಲ ಅಷ್ಟೇನೆ. ಇಲ್ಲ ಇವಾಗ ಇಲ್ಲ, ಇನ್ನ ಲೇಟು. ಕರೆಕ್ಟ್ ಅಂದ್ರೆ ಇನ್ನು ಫ್ಯೂ ಅವರ್ಸ್ ಲೆಫ್ಟ್ ಅಂದ್ರೆ ಸಂಜೆ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್ ಒಂದು 9 o'clock 10 o'clock ಅಷ್ಟೊತ್ತಿಗೆ. ಹೌದೌದು. ಏನಿಲ್ಲ ಸರ್, ಜಸ್ಟ್ ಒಂದು ಅಂದ್ರೆ ನಿಮ್ಮ ಸೀಸನ್ ಈ ಲೈಕ್ ಫೈನಲ್ ಮೂಮೆಂಟ್ಸ್ ಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಪ್ಲಸ್ ನಿನ್ನೆ ಸಾಕಷ್ಟು ಲೈಕ್ ಅಂದ್ರೆ ವೋಟಿಂಗ್ಸ್ ಎಲ್ಲ ಅನೌನ್ಸ್ ಮಾಡಿದ್ರು ಕಿಚ್ಚ ಸುದೀಪ್ ಸರ್ ಅವರು. ಹಾ. ಆಲ್ಮೋಸ್ಟ್ ಅಂಟಿಲ್ ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ 12 AM ತನಕ 37 crores ಆಗಿದೆ ವಿನ್ನರ್ಗೆ ಹೌದು. ಅಂತೆಲ್ಲ ಹೇಳಿದ್ರು. ಸೊ ಏನ್ ಹಾ. ಅನ್ನಿಸ್ತಾ ಇದೆ ಸರ್ ನಿಮಗೆ ಈ ಸಂದರ್ಭದಲ್ಲಿ? ಅಂದ್ರೆ ಈ ಸಲ ತುಂಬಾ ಚೆನ್ನಾಗಿ ಹೋಗಿದೆ. ಅಂಡ್ ಜನರು ಇರೋ ಬರೋ ಕೆಲಸನೆಲ್ಲ ಬಿಟ್ಟು ಬಿಗ್ ಬಾಸ್ ನ ತುಂಬಾ ಚೆನ್ನಾಗಿ ನೋಡಿದ್ದಾರೆ. ಓಕೆ. ಅಂಡ್ ಅಂದ್ರೆ ಅದೇ ಇಷ್ಟೊಂದು ಇಂಟ್ರೆಸ್ಟ್ ಹ್ಮ್ ಯಾವ ಸೀಸನ್ ಅಲ್ಲೂ ಇಲ್ಲ. ಅದೇನ್ ಸಡನ್ ಆಗಿ ಇಷ್ಟೊಂದು ಇಂಟ್ರೆಸ್ಟ್ ಈ ಸೀಸನ್. ಹ್ಮ್ ಅದು ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರ ಬಗ್ಗೆ, ಹಾ ಒಂದು ಚಪ್ಪಾಳೆ ಬಗ್ಗೆ, ಓಕೆ. ಒಂದು ಏನ್ ಕುಂತ್ರು ನಿಂತ್ರು ಎಲ್ಲಾದ್ರ ಬಗ್ಗೆನೂ ಅಷ್ಟು ಡಿಸ್ಕಷನ್ ಮಾಡಿದ್ರು. ಹೌದು, ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಈ ಸಲ. ಕರೆಕ್ಟ್ ಸರ್. ಇನ್ನೇನು ಇವತ್ತು ನೈಟ್ ಮುಗೀತು ಅಂದ್ರೆ ಮುಗ್ದೋಯ್ತು ಬಿಗ್ ಬಾಸ್. ಹೌದು. ನಮ್ ಜನರು ಇದೇ ಇಂಟ್ರೆಸ್ಟಿಂಗ್ ಬರೋ ಎಲೆಕ್ಷನ್ಸ್ ನಲ್ಲಿ ಮುಂದಕ್ಕೆ ಬರೋ ಅಂತ ನಮ್ಮ ಒಂದು ಸಾಮಾಜಿಕ ವಿಷಯಗಳಲ್ಲಿ ತೋರಿಸ್ತಾರ ಅನ್ನೋದು ನೋಡ್ಬೇಕು ಅಷ್ಟೇ. ಓಕೆ ಓಕೆ ಸರ್. ಈಗ 2 years ಬ್ಯಾಕ್ ಅಂದ್ರೆ ಸೀಸನ್ 10 ಇದೇ ತರ ಸಿಚುವೇಶನ್ ಅಂದ್ರೆ ನೀವು ಕೂಡ ಲೈಕ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ಹೌದು. ಟಾಪ್ 6 ಅಲ್ಲಿ ನೀವು ಕೂಡ ಇದ್ರಿ. ಸೊ ಅವತ್ತಿನ ಸಿಚುವೇಶನ್ ಮತ್ತೆ ಇವತ್ತಿನ ಸಂದರ್ಭ ಜಸ್ಟ್ ಮೆಲ್ಕ್ ಹಾಕೋದಾದ್ರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಎಲ್ಲ ಪ್ರತಿಯೊಬ್ರು ಸ್ಪರ್ಧಿಗಳಿಗೂ ಹೊರಗಡೆ ಏನ್ ನಡೀತಿದೆ ಅಂತ ಗೊತ್ತಿರೋದಿಲ್ಲ. ಅದೇ ಒಳಗಡೆ ಅವ್ರದೇ ಒಂದು ಪ್ರಪಂಚದಲ್ಲಿ ಇರ್ತಾರೆ. ನಾವು ಹಾಗೆ ಇದ್ದಿದ್ದು. ಹೊರಗಡೆ ಬಂದ ಮೇಲೆ ಸ್ಟೇಜ್ ಹತ್ತಿ ಇಳಿದ ಮೇಲೆನೆ ಗೊತ್ತಾಗೋದು ಹೊರಗಡೆ ಇಷ್ಟೆಲ್ಲ ಆಗಿದ್ಯಾ ಅಂತ ಅಂದ್ಬಿಟ್ಟು. ಸೊ ಇಟ್ ಇಸ್ ಗಾಟ್ ಎ ವೆರಿ ಬಿಗ್ ಸರ್ಪ್ರೈಸ್ ಫಾರ್ ದೆಮ್. ಎಸ್ ಸರ್. ಸರ್, ಇನ್ನು ಗಿಲ್ಲಿ ಕ್ರೇಜ್ ಅಂತ ಬರೋದಾದ್ರೆ ಲೈಕ್ ಅಂದ್ರೆ ಒಂಥರ ಫಿನಾಮಿನಲ್ ಒಂದು ಫಾಲೋವರ್ ಅವ್ರು ಗೇನ್ ಮಾಡಿದ್ರು ಇನ್ಸ್ಟಾಗ್ರಾಮ್ ನಲ್ಲಿ. ಎಸ್ಪೆಷಲಿ 1 lakh ಇಂದ ಇವಾಗ 1.6 million ಇವತ್ತಿಗೆ ಆಕ್ಚುಲಿ ಅವರು ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ಸೊ ಆ ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಗ್ರೌಂಡ್ ಲೆವೆಲ್ ಆ ಲೆವೆಲ್ ನ ಕ್ರೇಜ್ ನ ಅಂದ್ರೆ ಯಾವ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ ಇದುವರೆಗೂ ಪಡ್ಕೊಂಡಿರ್ಲಿಲ್ಲ. ಸೊ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ತುಂಬಾ ಖುಷಿ ಆಗತ್ತೆ ಸರ್. ಒಳ್ಳೆ ಹುಡುಗ ಅವನು. ಚೆನ್ನಾಗಿ ಆಡಿದಾನೆ, ಆಡಿಲ್ಲ ಅಂತಿಲ್ಲ. ಓಕೆ. ಅಂಡ್ ಹೊರಗಡೆ ಏನ್ ನಡೀತಾ ಇದೆ ಪಾಪ ಅದಕ್ಕೆ ಅವನಿಗೆ ಸಂಬಂಧನೇ ಇಲ್ಲ. ಅವನು ಆಡಿರೋ ಆಟ ಅವನ್ ಪಾಡಿಗೆ ಅವ್ನು ಆಡಿದಾನೆ, ತುಂಬಾ ಚೆನ್ನಾಗಿ ಆಡಿದಾನೆ. ಅಂಡ್ ಈ ಸರಿ ನೋಡಿ ಕಾಂಪಿಟೇಷನ್ ಅಂದ್ರೆ ಅವನ್ಗೆ ಅಶ್ವಿನಿ ಮೇಡಮ್ ಇದ್ದಿತ್ತು. ಹೌದು. ಅವರಿಬ್ರು ಇರ್ಲಿಲ್ಲ ಅಂದಿದ್ರೆ ಐ ಥಿಂಕ್ ಸೀಸನ್ 12 ಒಂಥರ ತುಂಬಾ ಸ್ಲೋ ಆಗ್ಬಿಟ್ಟಿರೋದು. ಓಕೆ ಸರ್. ಅವರು ಅಶ್ವಿನಿ ಅವರು ಕೊಡೋ ಕೌಂಟರ್ಗೆ ಅವ್ನ್ ಕೊಡೋ ಕೌಂಟರ್ಗೆನೆ ಮಜಾ ಇತ್ತು. ಐ ಥಿಂಕ್ ದೇ ಬೋತ್ ಡಿಸರ್ವ್ ದಟ್. ಇದು ಸುದೀಪ್ ಸರ್ ಜೊತೆ ಆ ಕಡೆ ಈ ಕಡೆ ನಿಂತ್ಕೊಂಡೋದಕ್ಕೆ ಕರೆಕ್ಟ್ ಆಗಿದೆ ಇಬ್ರು. ಹೌದು ಹೌದು ಸರ್. ಈಗ ನಿಮ್ ಪ್ರಕಾರ ಯಾರು ವಿನ್ನರ್ ಸರ್? ಯಾರು ವಿನ್ನರ್ ಆಗಬಹುದು, ಯಾರು ಆಗ್ಬೇಕು ಸರ್? ಎಕ್ಸಾಕ್ಟ್ಲಿ ಅಂದ್ರೆ ನೋಡಿ, ಇವಾಗ ಇರೋ ಕ್ರೇಜ್ ನಿಮ್ಗೆ ಗೊತ್ತು. ಇವಾಗ 1 ಲಕ್ಷದಿಂದ 1.6 million ಹೋಗಿದೆ ಅಂತಂದ್ರೆ ಆಬ್ವಿಯಸ್ಲಿ ನಮ್ ಗಿಲ್ಲಿ ಗೆಲ್ತಾನೆ ಅಂತ. ಬಟ್ ದೆನ್ ಚೆನ್ನಾಗಿರುತ್ತೆ ಇಬ್ರಿಗೂ ಕಾಂಪಿಟೇಷನ್. ಇವ್ರಿಗೂ ಅಶ್ವಿನಿ ಅವ್ರಿಗೂ ತುಂಬಾ ಫಾಲೋವರ್ಸ್ ಇದಾರೆ, ತುಂಬಾ ವೋಟಿಂಗ್ ನಡೆದಿದೆ. ಬಟ್ ಐ ಥಿಂಕ್ ನನ್ಗೇನೋ ಗಿಲ್ಲಿನೇ ಗೆಲ್ಲೋದು ಅನ್ಸುತ್ತೆ. ಎಸ್ ಸರ್. ಇನ್ನು ಕಿಚ್ಚನ ಚಪ್ಪಾಳೆ, ಸೀಸನ್ ಚಪ್ಪಾಳೆ ಅಂತ ಒಂದು ಬರುತ್ತೆ. ಸೊ ಅದಕ್ಕೆ ಕೆಲವೊಂದಷ್ಟು ಪರವಿರೋಧ ಚರ್ಚೆಗಳೆಲ್ಲ ನಡೆಯುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೊಂದು ಕ್ಲಾರಿಫಿಕೇಶನ್ ಕೂಡ ಸುದೀಪ್ ಸರ್ ಕೊಡ್ತಾರೆ ನಿನ್ನೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಸರ್? ಸರ್, ಅದು ಕಿಚ್ಚನ ಚಪ್ಪಾಳೆ ಅವರು ಕೊಡುವಂತ ಅವರು ವೈಯಕ್ತಿಕ ಡಿಸಿಷನ್ ಸರ್ ಅದು. ಅಂದ್ರೆ ಅಲ್ಲಿ ಕೂತ್ಕೊಂಡು ಎಲ್ಲಾರು ಒಂದಷ್ಟು ನೋಡಿ ಒಂದಷ್ಟು ಎಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ಯಾರಿಗೆ ರೈಟ್ ಅನ್ಸುತ್ತೋ ಅವ್ರನ್ನ ಒಂದು ಪುಷ್ ಕೊಡೋ ಅಂತ ಚಪ್ಪಾಳೆ ಅದು. ಇನ್ ಮುಂದಕ್ಕೆ ಒಳ್ಳೇದಾಗ್ಲಿ ಅನ್ನೋ ರೀತಿನಲ್ಲಿ. ಅಂಡ್ ಆಬ್ವಿಯಸ್ಲಿ ಧ್ರುವಂತ್ಗೆ ಕೊಟ್ಟಿದ್ದು ಇಡೀ ಸೀಸನ್ ಅಲ್ಲಿ ಅವನೇನೋ ಮಾಡಿದಾನೆ. ಅಂಡ್ ಸೀಸನ್ ಇಂದ ಹೊರಗೆ ಬಂದ್ಮೇಲೆ ಅವನಿಗೂ ಒಂದು ಖುಷಿ ಇರ್ಲಿ,
ಅವ್ನು ಕಾಂಟ್ರಿಬ್ಯೂಟ್ ಮಾಡಿರೋದಕ್ಕೆ ಅವನಿಗೂ ಒಂದು ಅಪ್ರಿಸಿಯೇಷನ್ ಇರ್ಲಿ ಅಂತ ಕೊಟ್ಟಿರೋ ಚಪ್ಪಾಳೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಏನ್ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡಿ ಇವಾಗ ಏನ್ ಪ್ರಯೋಜನ ಇಲ್ಲ. ಒಂದು ಎರಡನೇದು, ಅವನ್ಗೆ ಒಂದು ಪುಷ್ ಕೊಟ್ಟಂಗ ಆಯ್ತು ನೋಡಿ. ನಿನ್ನೆ ನೋಡಿದಾಗ ಎಪಿಸೋಡ್ ಎಷ್ಟು ಖುಷಿಯಾಗಿದ್ದ ಅವ್ನ ಹುಡುಗ. ಹೌದು, ಟಾಪ್ 6 ನಲ್ಲಿ ಬಂದಿಲ್ಲ ಅಂತಂದ್ರು ಒಂದು ಅವನ್ಗೆ ಜೀವನಕ್ಕೆ ಎಷ್ಟು ಸಾಕು ಸರ್ ಅನ್ನೋ ರೀತಿನಲ್ಲಿದ್ದ. ಕರೆಕ್ಟ್. ಅಷ್ಟು ಖುಷಿ ಕೊಡೋದನ್ನು ತಪ್ಪು ಅಂತಂದ್ರೆ ಇನ್ನೇನು ಸರ್. ಕರೆಕ್ಟ್ ಸರ್. ಸರ್, ಈಗ 1 and 2 ನೀವೊಂದು 2 ಹೆಸರು ಹೇಳಿದ್ರಿ, ಗಿಲ್ಲಿ ಮತ್ತು ಅಶ್ವಿನಿ ಅಂತ. ಅದ್ರ ಮಧ್ಯದಲ್ಲಿ ಅಂದ್ರೆ ಇನ್ನೊಂದು ರಕ್ಷಿತಾ ಅವರು ಕೂಡ ಸ್ವಲ್ಪ ಅಂದ್ರೆ ಕಾಂಪಿಟೇಷನ್ ಕೊಡುವಂತಹ ಸಾಧ್ಯತೆ ಇದೆ ಅಂತ ಅಂದ್ರೆ ಚರ್ಚೆ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಸೊ ನಿಮ್ ಪ್ರಕಾರ ಏನ್ ಸರ್, ಅಂದ್ರೆ ಅವರಿಗೆ ಯಾವ ಸ್ಥಾನ ಸಿಗಬಹುದು? ಐ ಥಿಂಕ್ ಸರ್ ಶಿ ಡಿಸರ್ವ್ ದಿಸ್. ಅಂದ್ರೆ ನನ್ನ ಪರ್ಸನಲಿ ಕೇಳಬೇಕು ಅಂತಂದ್ರೆ, ಆ ಹುಡುಗಿ ಆಡಿರೋ ಆಟ, ಮಾತಾಡಿರೋದು ಎಲ್ಲ, ಈ ಟಾಪ್ 5 ನಲ್ಲಿ ಬಂದಿರೋರು ಎಲ್ರೂ ನೋಡಿ ಒಂದು ಲೆವೆಲ್ ನಲ್ಲಿ ಇದ್ದಾರೆ. ಐ ಥಿಂಕ್ ಶಿ ಮೈಟ್ ಕಮ್ ಅಟ್ ದ 3rd place. ಓಕೆ ಓಕೆ. ತುಂಬಾ ಒಳ್ಳೆ ಹುಡುಗಿ, ತುಂಬಾ ಎಂಟರ್ಟೈನ್ ಮಾಡಿದಾಳ. ಹಂಗ್ ನೋಡಿದ್ರೆ ಹೌದು, ತುಂಬಾ ಮಜಾ ಕೊಟ್ಲು ಮಾತ್ರ. ಪರ್ಸನಲ್ ಫೇವ್ರೇಟ್ ಅವಳು. ಓಕೆ ಸರ್, ಓಕೆ. ತುಂಬಾ ಚೆನ್ನಾಗಿ ಮಾಡಲು ಅವಳು. ಮತ್ತೆ ಎಸ್ಪೆಷಲಿ ಮುದ್ದುತನ ಅದು ಹಂಗೆ ಇದೆ ನೋಡಿ. ಅದು ಕರೆಕ್ಟ್ ಸರ್. ಮುದ್ದತೆ ಅವ್ರಿಗಿನ ಹಂಗೆ ಇದೆ, ಹಾಳಾಗಿಲ್ಲ ಅದು. ಹೌದು. ಮತ್ತೀಗ ಈಗ ಇರುವಂತಹ 6 ಜನ ಏನು ಫಿನಲಿಸ್ಟ್ ಗಳಲ್ಲಿ ಧನುಷ್ ಅವರನ್ನ ಹೊರತುಪಡಿಸಿ ಎಲ್ಲರ ಮೇಲೆ ಇನ್ನುಳಿದ 4 ಕಂಟೆಸ್ಟೆಂಟ್ಸ್ ಮೇಲೆ ಗಿಲ್ಲಿ ಪ್ರಭಾವ, ಅಂದ್ರೆ ಗಿಲ್ಲಿ ರಘುದ್ ಒಂದ್ ಬಾಂಡಿಂಗ್, ಗಿಲ್ಲಿ ರಕ್ಷಿತಾ ಒಂದ್ ಬಾಂಡಿಂಗ್, ಗಿಲ್ಲಿ ಕಾವ್ಯ ಒಂದ್ ಬಾಂಡಿಂಗ್, ಮತ್ತೆ ಗಿಲ್ಲಿ ಅಶ್ವಿನಿ ಅವ್ರದ್ದು ಅದೊಂದ್ ರೀತಿ ಬಾಂಡಿಂಗ್. ಅಂದ್ರೆ ಎಲ್ರ ಮೇಲೇನು ಗಿಲ್ಲಿ ಪ್ರಭಾವ ಜಾಸ್ತಿ ಇದೆ. ಸೊ ಹೆಂಗ್ ಆಟ ಆಡಿದಾರೆ ಸರ್ ನಿಮ್ ಪ್ರಕಾರ ಗಿಲ್ಲಿ ಅವರು ಈ ಸೀಸನ್ ಅಲ್ಲಿ? ಎಲ್ರ ಮೇಲೇನು ಇತ್ತು. ಈಗ ಸ್ಪಂದನ ಅವ್ರ ಆಚೆ ಹೋದ್ರು, ಅವ್ರನ್ನ ಕಳ್ಳಪೊಟ್ಟಿ ಸ್ಪಂದನ ಅಂತಾನೆ ಕರೆಯಕ್ ಶುರು ಮಾಡಿದ್ರು. ಬಿಕಾಸ್ ಕಳ್ಳಪೊಟ್ಟಿನ ಹೆಸರು ಕೊಟ್ಟಿದ್ ಗಿಲ್ಲಿ ಅವರು. ಮತ್ತೆ ಧ್ರುವಂತ್ ಅವ್ರ ಜೊತೆಗೂ ಒಂದು ಟಗ್ ಆಫ್ ವಾರ್ ಇತ್ತು. ಅಂದ್ರೆ ಗಿಲ್ಲಿ ಎಲ್ಲರ ಜೊತೆಗೂ ಜೀವಿಸಿದಾರೆ ಆಕ್ಚುಲಿ. ಹೌದು ಸರ್, 100%. ಅವನ ಆಟ ಅವ್ನು ಚೆನ್ನಾಗ್ ಆಡಿದ್ದಾನೆ. ನಾನು ಹೇಳ್ತಿಲ್ವಾ, ಹೊರಗಡೆ ಏನ್ ನಡೀತಿದೆ, ಈ ಜಗಳಗಳು, ಈ ಫೈಟ್ಗಳು, ಈ ಒಂದು ಅವ್ರ್ ಗೆಲ್ಬೇಕು ಇವ್ರ್ ಗೆಲ್ಬೇಕು ಅನ್ನೋದು, ಅದೆಲ್ಲ ಬಿಟ್ಟು ಹೊರತುಪಡಿಸಿ ಹೇಳಿದ್ರೆ, ಗಿಲ್ಲಿ ಇರ್ಲಿಲ್ಲ ಅಂದಿದ್ರೆ ಈ ಸೀಸನ್ 12 ಒಂಥರ ತುಂಬಾ ಸೈಲೆಂಟ್ ಆಗ್ಬಿಟ್ಟಿರೋದು. ಹೌದು, ಚೆನ್ನಾಗಿ ಆಡಿದಾನೆ. ಎಲ್ಲಾದ್ರಲ್ಲೂ ಒಂದು ಕಾಂಟ್ರಿಬ್ಯೂಷನ್ ಇದೆ ಸರ್. ನೋಡಿ, ಮೊನ್ನೆ ನಾನು ಹೊರಗಡೆ ಹೋದಾಗ ಚಿಕ್ಕ ಹುಡುಗರು ಸ್ಕೂಲ್ ನಲ್ಲಿ ಪದ್ಯ ಕಲಿತಾರೋ ಇಲ್ವೋ, ದೊಡ್ಡಮ್ಮ ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಕ್ಲಿ ಕೊಡು ಅಂತ ಆಡ್ತಿದ್ರು. ಆ ರೀತಿ ಪ್ರಭಾವ ಬೀರಿದಾನೆ. ಏನ್ ಅದು, ಅವನಂತೂ ಅವನ ಆಟ ನೀಟಾಗಿ ಆಡಿದಾನೆ ಸರ್. ಇಟ್ ಡಿಸರ್ವ್ಸ್ ಟು ವಿನ್. ಕರೆಕ್ಟ್ ಸರ್. ಸರ್, ಕೊನೆಯದಾಗಿ ಅಂದ್ರೆ ಜನಗಳಿಗೆ ಇರುವ ಪ್ರಶ್ನೆ ಏನಂತಂದ್ರೆ, ಅಂದ್ರೆ ಗ್ರೌಂಡ್ ಲೆವೆಲ್ ಕ್ರೇಜ್ ಗಿಲ್ಲಿ ಅವರಿಗೆ ತುಂಬಾ ಇದೆ. ಈಗ 37 crore ವೋಟಿಂಗ್ಸ್ ಏನು ನಿನ್ನೆ ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ 12 AM ತನಕ ಆಗಿದೆ, ಅದು ಗಿಲ್ಲಿ ಅವರಿಗೆ ಬಂದಿದೆ ಅಂತ ಜನ ಅಂದ್ರೆ ಅಭಿಪ್ರಾಯ ಪಡ್ತಾ ಇದ್ದಾರೆ. ಬಟ್ ಇನ್ನೊಂದು ಮಾತು ಹೇಳ್ತಾರೆ ಸುದೀಪ್ ಸರ್, ಅಂದ್ರೆ ಫಸ್ಟ್ ಸ್ಥಾನಕ್ಕೂ 2ನೇ ಸ್ಥಾನಕ್ಕೂ ಅಂತರ ತುಂಬಾ ಜಾಸ್ತಿ ಏನಿಲ್ಲ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಅಂದ್ರೆ ಜನ ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ, ಅದು ಹೆಂಗ್ ಸಾಧ್ಯ? ಗಿಲ್ಲಿಗಿರೋ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇದೆಯಲ್ಲ, 10ಕ್ಕೆ ಬರಕ್ಕೂ ಸಾಧ್ಯ ಇಲ್ಲ, 2nd ಪೊಸಿಷನ್ ಅವರು ಅಂತೆಲ್ಲ. ಸೊ ಅದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಸರ್? ಸರ್, ಜನರು ಏನ್ ಬೇಕಾದ್ರೂ ಯೋಚನೆ ಮಾಡ್ಬೋದು ಸರ್. ಅದು ಅವ್ರಿಗಿರೋ ಅಂತ ರೈಟ್ಸ್, ಅವ್ರಿಗಿರೋ ಅಂತ ಥಾಟ್ ಪ್ರೊಸೆಸ್. ಇಲ್ಲಿ ಯಾವ್ದೇ ವೋಟಿಂಗ್ ಬಂದ್ರು, ಯಾವ್ದೇ ಏನೇನ್ ನಡೆದ್ರು ಬಿಗ್ ಬಾಸ್ ಅಲ್ಲಿ ಎವ್ರಿಥಿಂಗ್ ವಿಲ್ ಬಿ ಆಡಿಟೆಡ್. ಹೌದು. ಅಂಡ್ ಇವಾಗ 37 crores ಅಷ್ಟು ಜನರು ಇದಾರ ಸರ್? ಇಲ್ಲ, ಅಷ್ಟಿಲ್ಲ ಸರ್. ಅಂದ್ರೆ ಅದು ಒಬ್ರು 1:10 ಅದು. ಹೌದೌದು ಅಲ್ವಾ? 1:100 ಹೇಳ್ಬೇಕು ಅಂದ್ರೆ 1:100. ಸೊ ಯಾರು ಎಷ್ಟು ವೋಟ್ ಹಾಕ್ತಾರೆ ನೋಡಿ. ಇವಾಗ ಬ್ಯಾಂಗ್ಳೂರ್ನಲ್ಲಿ ಹಂಗ್ ತಗೊಂಡ್ರೆ ನೀವು, ಯಾರು ಕೂತ್ಕೊಂಡು ಅಷ್ಟು ಪೇಷನ್ಸ್ ಇಲ್ಲ ಜನರಿಗೆ 99 ವೋಟ್ ಹಾಕುವಂತವ್ರಿಗೆ. ಅಂದ್ರೆ ವಾಟ್ ಐ ಆಮ್ ಸೇಯಿಂಗ್ ಇಸ್, ಎಲ್ಲರೂ ಹಾಕೋದಿಲ್ಲ 99 ವೋಟು. ಬಟ್ ಅದೇ ಒಂದಷ್ಟು ಚಿಕ್ಕ ಹುಡುಗರು, ಒಂದಷ್ಟು ಮನೆಯಲ್ಲಿರುವಂತ ಹೆಣ್ಮಕ್ಳು ಅಥವಾ ಈ ತರ ಅವರೆಲ್ಲ ಕೂತ್ಕೊಂಡು ಓದ್ತಾರೆ. ಹೌದು, ಬೇಕು ನಮ್ಮ ಹುಡುಗರು ಕಟ್ಟೆ ಮೇಲೆ ಕೂತ್ಕೊಂಡು ಓದಿಸ್ತಾರೆ, 99 ವೋಟ್ ಓದಿಸ್ತಾರೆ. ಯಾರು ಎಷ್ಟು ಓದ್ತಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಇಲ್ಲಿ ಕಾಂಪಿಟೇಷನ್ ಇರೋದೇ ಅಶ್ವಿನಿ ಅವ್ರಿಗೆ ಮತ್ತೆ ಗಿಲ್ಲಿ ಅವ್ರಿಗೆ. ಕರೆಕ್ಟ್.
ಸೊ ಇದೆರಡರಲ್ಲಿ ಯಾರು ಬರ್ತಾರೆ ಯಾರು ಬಿಡ್ತಾರೆ ಅನ್ನೋದು ಐ ಥಿಂಕ್ ಸಾಯಂಕಾಲನೇ ಗೊತ್ತಾಗೋದು. ಎಸ್ ಸರ್. ಸೊ ವಿನಯ್ ಅವರ ಪ್ರಕಾರ ಫೈನಲಿ ಹಾಗಾದ್ರೆ ಗಿಲ್ಲಿ ಗೆಲ್ಲೋದಕ್ಕೆ ಡಿಸರ್ವಿಂಗ್ ಕ್ಯಾಂಡಿಡೇಟ್, ಗಿಲ್ಲಿನೇ ಗೆಲ್ತಾರೆ ಅಂತ ಅಲ್ವಾ ಸರ್? ಇಲ್ಲ, ಡೆಫಿನೆಟ್ಲಿ ಈಸ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಬಿಕಾಸ್ ಜೀವಿಸಿದ್ದಾನೆ, ಪ್ರತಿದಿನಾನು ಪ್ರತಿ ಕ್ಷಣನೂ ಅಲ್ಲಿ ಜೀವಿಸಿದ್ದಾನೆ. ಈಸ್ ಗಿವನ್ ಹಿಸ್ ಬೆಸ್ಟ್. ಓಕೆ. ನಾನು ಹೊರಗಡೆ ನಡೀತಾ ಇರುವಂತ ಈ ಗಿಲ್ಲಿ ಇದು ಬಿಟ್ಟು ಹೇಳ್ತಿರೋದು, ಪರ್ಸನಲಿ ನಾನು ಹೇಳ್ತಿರೋದು, ಐ ಥಿಂಕ್ ಹಿ ಡಿಸರ್ವ್ಸ್ ಟು ವಿನ್. ಎಸ್ ಸರ್. ಹಾ ಸರ್. ಎಸ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಆಕ್ಚುಲಿ ಅಚಾನಕ್ ಆಗಿ ಯಾವುದೇ ಸೂಚನೆಯನ್ನ ಕೊಡದೆ ಕಾಲ್ ಮಾಡಿದೆ ನಿಮ್ಗೆ. ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಶ್ವವಾಣಿ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ನಿಮ್ಮ ರಿಯಾಕ್ಷನ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಟೇಕ್ ಕೇರ್. ಎಸ್ ಸರ್, ಥ್ಯಾಂಕ್ ಯು ಸರ್.